ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಮಗಳೂರು ವಿಭಾಗದ ಕಡೂರು ಘಟಕದಲ್ಲಿ ಪುಟ್ಟಸ್ವಾಮಿ ಎಂಜಿ ಎಂಬುವವರು ಪ್ರಭಾರ ಘಟಕದ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು 2017ರಲ್ಲಿ 500 ಮತ್ತು 1,000 ಮುಖಬೆಲೆಯ ನೋಟುಗಳನ್ನು ಬದಲಾಯಿಸಿಕೊಡುವಾಗ ಚಿಕ್ಕಮಗಳೂರು ವಿಭಾಗದ ಜಾಗೃತ ಅಧಿಕಾರಿಗಳಿಗೆ ನಗದು ಸಮೇತ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಜೊತೆಗೆ ತಮ್ಮ ಪ್ರಭಾವದಿಂದ ಈ ಪ್ರಕರಣದಿಂದ ಹೊರಬಂದಿದ್ದು ಈಗ ಇವರಿಗೆ ಪ್ರಭಾರ ಘಟಕದ ವ್ಯವಸ್ಥಾಪಕರಾಗಿ ಅಧಿಕಾರ ಸಿಕ್ಕಿದ್ದು ಅದರಲ್ಲಿ ಹಣ ಮತ್ತು ದರ್ಪ ಮಾಡುತ್ತಿದ್ದಾರೆ. ಜೊತೆಗೆ ಜಿಲ್ಲೆಯ ಅನೇಕ ಮಾರ್ಗದಲ್ಲಿ ಸರ್ಕಾರಿ ಬಸ್ ನಿಲ್ಲಿಸಿ ಖಾಸಗಿ ಬಸ್ ಸಂಚಾರಕ್ಕೆ ಅವಕಾಶ ಕಲ್ಪಿಸಿ ಖಾಸಗಿ ಸಂಸ್ಥೆಯಿಂದ ಹಣ ಪಡೆಯುತ್ತಿದ್ದಾರೆ. ಇದರಿಂದ ಸಾರಿಗೆ ಇಲಾಖೆಗೆ ನಷ್ಟ ಮತ್ತು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕಮಗಳೂರು ವತಿಯಿಂದ ಮನವಿ ಸಲ್ಲಿಸಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕ ರಾಕೇಶ್ ಮರಡಿ ಮಾತನಾಡಿ, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹದ ಜೊತೆಗೆ ಒತ್ತಾಯಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಡೂರು ಡಿಪೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಅಲ್ಲಿನ ಒಬ್ಬರು ತಾತ್ಕಾಲಿಕ ಡಿಪೋ ಮ್ಯಾನೇಜರು ಪುಟ್ಟಸ್ವಾಮಿ ಎಂಜೆ ಅಂತ ಹೇಳಿ ಆ ವ್ಯಕ್ತಿ ಹತ್ತತ್ರ ಒಂದು 2 ವಾರಗಳಿಂದ ಕಡೂರು ಚಿಕ್ಕಮಗಳೂರು ಮಾರ್ಗ, ಕಡೂರು ತರೀಕೆರೆ ಮಾರ್ಗ, ಕಡೂರು ಎಮ್ಮೆದೊಡ್ಡಿ ಮಾರ್ಗ, ಸೊ ಈ ರೀತಿ ಚಿಕ್ಕಮಗಳೂರು ಸೇರಿದಂತೆ ಕಡೂರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೆ ಬಸ್ಗಳ ಸಂಖ್ಯೆಯನ್ನು ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಕೆಲವೊಂದು ಬಸ್ಗಳಿಗೆ 8ರಿಂದ 9 ಗಂಟೆ ಮಧ್ಯದಲ್ಲಿ ಮುಂಚೆ ಓಡಾಡ್ತಕ್ಕಂಥ ಬಸ್ಗಳನ್ನ ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಉದ್ದೇಶ ಏನು ಅಂತ ಹೇಳಿದರೆ, ಅಲ್ಲಿನ ಕಡೂರು ಸ್ಥಳೀಯ ಖಾಸಗಿ ಬಸ್ಗಳ ಮಾಲೀಕರ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಕಾನೂನು ಬಾಹಿರವಾಗಿ ಒಪ್ಪಂದ ಮಾಡಿಕೊಂಡು ನಿಮಗೆ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ಕಮಿಷನ್ ನನಗೆ ಕೊಡಬೇಕು ಅಂಥೇಳಿ ಒಂದು ಒಪ್ಪಂದ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಹಾಗೆ ಹೆಚ್ಚಿನದಾಗಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗಳಿಗೆ ಹಾಗೆ ಕಾಲೇಜುಗಳಿಗೆ ಹೋಗಲಿಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಕೆಲವೊಂದು ದಾಖಲೆ ಕೂಡ ಇದೆ, ವಿದ್ಯಾರ್ಥಿ ಪರಿಷತ್ತಿಂದ ಕೆಲವೊಂದು ದಾಖಲೆ ಕೂಡ ಇದೆ. ಆ ಡಿಪೋ ನೌಕರರು ಕೂಡ 24/1/2025 ಒಂದು ಸರ್ಕಾರದ ಕಾರ್ಯದರ್ಶಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಶ್ರೀಯುತ ಪ್ರಾಣೇಶ್ ಅವ್ರಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಹಾಗೆ 2023ರಲ್ಲೇ ಆ ವ್ಯಕ್ತಿ ಪ್ರಾಣೇಶ್ ಅನ್ನುವಂಥವರು ಕುಡಿದು ವಾಹನವನ್ನು ಚಲಾಯಿಸಿರ್ತಾರೆ. ಆದರೆ ಕುಡಿದು ವಾಹನವನ್ನು ಚಲಾವಣೆ ಮಾಡುವಂಥದ್ದು ಒಂದು ಗಂಭೀರ ಪ್ರಕರಣ. ಅದರಲ್ಲೂ ಕೂಡ 54 ಜನ ಕೂತ್ಕೊಳ್ತಕ್ಕಂಥ ಒಂದು ಸಾರ್ವಜನಿಕ ಬಸ್ನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡುವಂಥದ್ದು ತುಂಬ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. 2023ರಲ್ಲೇ ಆ ಪ್ರಕರಣ ವರದಿ ಆಗಿದ್ರೂ ಕೂಡ ಯಾವುದೇ ರೀತಿ ಅಧಿಕಾರಿಗಳು ಹಾಗೆ ಸರ್ಕಾರ ಮಟ್ಟದಲ್ಲಿ ಸ್ತರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ, ಆ ಒಂದು ಅಧಿಕಾರಿಯನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು, ವರ್ಗಾವಣೆ ಅಂತೂ ಮಾಡಬಾರ್ದು. ಇಲ್ಲಿದ್ರೂ ಕೂಡ ಅದೇ ಕೆಲಸ ಮಾಡೋದು, ಬೇರೆ ಡಿಪೋಗೆ ಹೋದರೂ ಕೂಡ ಅದೇ ಕೆಲಸ ಮಾಡುವಂಥದ್ದು ಆಗೋದು. ಸೊ ಹಾಗಾಗಿ ಈ ಕೂಡಲೇ ಆ ಅಧಿಕಾರಿಯನ್ನು ವಜಾ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ವಿದ್ಯಾರ್ಥಿ ಪರಿಷತ್ತನ್ನು ಉಗ್ರವಾದ ಹೋರಾಟವನ್ನು ಇಡೀ ಜಿಲ್ಲೆಯಾದ್ಯಂತ ಸರ್ಕಾರ ಹಾಗೆ KSRTC ಅಧಿಕಾರಿಗಳು ಎದುರಿಸಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೆ KSRTC DC ಅವರಿಗೆ ಈ ಮೂಲಕ ಒಂದು ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ನಿರೂಪಮ್, ಸಮೃದ್ಧ್, ಅಜಯ್, ರೇವಂತ್, ತೋಗನ್, ಮಣಿಕಂಠ, ಭುವನ್ ಉಪಸ್ಥಿತರಿದ್ದರು.